ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಹಿಂದೂಗಳಿಗೆ ಹೊಸ ವರ್ಷವಾದಂತಹ ಯುಗಾದಿ ಹಾಗೆಯೇ ಅಮಾವಾಸ್ಯೆ ಎರಡೂ ಕೂಡ ಒಟ್ಟಿಗೆ ಇದೆ. ಹಾಗಾಗಿ ನಮಗೆ ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ, ಹಾಗೆಯೇ ಅಮಾವಾಸ್ಯೆ ಮತ್ತು ಯುಗಾದಿ ಒಟ್ಟಿಗೆ ಒಂದೇ ದಿನ ಬಂದಿರೋದ್ರಿಂದ ನಾವು ಮನೇನ ಹಾಗೆಯೇ ದೇವರ ಮನೆಯಲ್ಲಿರುವಂಥ ವಸ್ತುಗಳನ್ನು, ಪೂಜಾ ವಸ್ತುಗಳನ್ನು ಯಾವ ದಿನ ನಾವು ಸ್ವಚ್ಛ ಮಾಡ್ಕೋಬೇಕು ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ. ಯುಗಾದಿ ಹಬ್ಬಕ್ಕಿಂತ ಮುಂಚೆ ಬರುವಂತಹ ಅಮಾವಾಸ್ಯೆಯನ್ನು ನಾವು ಯುಗಾದಿ ಅಮಾವಾಸ್ಯೆ ಅಥವಾ ಚೈತ್ರ ಅಮಾವಾಸ್ಯೆ ಅಂತ ಕರಿತೀವಿ. ನಮಗೆ ಯುಗಾದಿ ಮತ್ತು ಅಮಾವಾಸ್ಯೆ ಒಟ್ಟಿಗೆ ಬಂದಿರೋದ್ರಿಂದ ನಾವು ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಯುಗಾದಿ ಅಮಾವಾಸ್ಯೆ ತಿಥಿ ಪ್ರಾರಂಭವಾಗುವಂಥದ್ದು ಮಾರ್ಚ್ 18ನೇ ತಾರೀಕು ಬುಧವಾರ ಬೆಳಿಗ್ಗೆ 8:25 ಪ್ರಾರಂಭವಾದರೆ ಮುಕ್ತಾಯವಾಗುವಂಥದ್ದು ಮರುದಿನ ಮಾರ್ಚ್ 19ನೇ ತಾರೀಕು ಗುರುವಾರ ಬೆಳಗಿನ ಜಾವ 6:52 ಮುಕ್ತಾಯವಾಗುತ್ತೆ ಸ್ನೇಹಿತರೆ. ಅಂದರೆ ನಮಗೆ ಹೆಚ್ಚಿನ ಮಟ್ಟಿಗೆ ದಿನಪೂರ್ತಿ ನಮಗೆ ಬುಧವಾರ ದಿನವೇ ಅಮಾವಾಸ್ಯೆ ಇರುತ್ತೆ, ಅಮಾವಾಸ್ಯೆ ತಿಥಿನೂ ಕೂಡ ಇರುತ್ತೆ. ಆದರೆ ನಾವು ಈ ಒಂದು ಯುಗಾದಿ ಅಮಾವಾಸ್ಯೆಯನ್ನು ಗುರುವಾರದ ದಿನ ಮಾರ್ಚ್ 19ನೇ ತಾರೀಕು ಆಚರಣೆಯನ್ನು ಮಾಡ್ತೀವಿ. ಯಾಕಂತಂದರೆ ನಮಗೆ ಬುಧವಾರ ದಿನ ಹೆಚ್ಚಿನ ಮಟ್ಟಿಗೆ ಅಮಾವಾಸ್ಯೆ ತಿಥಿ ಇದ್ರೂ ಕೂಡ ನಮಗೆ ಸೂರ್ಯೋದಯದ ಸಮಯಕ್ಕೆ ಗುರುವಾರ ದಿನ ನಮಗೆ ಸಿಗೋದ್ರಿಂದ ನಾವು ಈ ಒಂದು ಯುಗಾದಿ ಅಮಾವಾಸ್ಯೆಯನ್ನು ಗುರುವಾರ ದಿನ 19ನೇ ತಾರೀಕು ಆಚರಣೆಯನ್ನು ಮಾಡುವಂಥದ್ದು ಹೆಚ್ಚಿನ ಮಟ್ಟಿಗೆ ಫಲವನ್ನು ತಂದು ಕೊಡುತ್ತೆ. ನೀವು ಯಾರೆಲ್ಲ ಈ ಒಂದು ಯುಗಾದಿ ಅಮಾವಾಸ್ಯೆಯನ್ನು ಆಚರಣೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಗುರುವಾರದ ದಿನ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಆಚರಣೆಯನ್ನು ಮಾಡಿಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು. ಅಂದರೆ 6:52 ಒಳಗಡೆ ಪೂಜೆಯನ್ನು ಮಾಡಿಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು. ಯಾಕಂತಂದರೆ ಈ ದಿನವೇ ನಮಗೆ ಸೂರ್ಯೋದಯದ ಸಮಯಕ್ಕೆ ಈ ಒಂದು ಅಮಾವಾಸ್ಯೆ ತಿಥಿ ಸಿಗೋದ್ರಿಂದ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ಅಮಾವಾಸ್ಯೆ ಪೂಜೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆಯೇ ಅಮಾವಾಸ್ಯೆ ಮತ್ತು ಯುಗಾದಿ ಒಟ್ಟಿಗೆ ಬರೋದ್ರಿಂದ ಮನೆಯನ್ನು ಹಾಗೆಯೇ ದೇವರ ಮನೆಯಲ್ಲಿರುವಂಥ ಪೂಜಾ ವಸ್ತುಗಳನ್ನು ಯಾವ ದಿನ ನಾವು ಕ್ಲೀನ್ ಮಾಡ್ಕೋಬೇಕು ಅಂತ ನೋಡೋದಾದರೆ ಮಂಗಳವಾರ ಮತ್ತು ಶುಕ್ರವಾರ ಯಾವುದೇ ಕಾರಣಕ್ಕೂ ಕೂಡ ದೇವರ ಸಾಮಾನ್ಯ ಆಗಿರಲಿ ಅಥವಾ ಮನೆಯೇ ಆಗಿರಲಿ ಕ್ಲೀನ್ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ನೀವು ಸೋಮವಾರದ ದಿನವೇ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಅಥವಾ ಸೋಮವಾರ ನಮ್ಮದು ಬೇಗನೆ ಕ್ಲೀನ್ ಮಾಡೋದಕ್ಕೆ ಆಗಲ್ಲ ಅನ್ನೋರು ಬುಧವಾರ ದಿನವೇ ಕ್ಲೀನ್ ಮಾಡ್ಬೋದು. ಯಾಕಂತಂದರೆ ಅಮಾವಾಸ್ಯೆಯ ತಿಥಿ 8:25 ಪ್ರಾರಂಭವಾದರೂ ಕೂಡ ಈ ದಿನ ನಾವು ಗಣನೆಗೆ ತೆಗೆದುಕೊಳ್ಳಲ್ಲ, ಅಮಾವಾಸ್ಯೆ ತಿಥಿಯನ್ನು ಆಚರಣೆಯನ್ನು ಮಾಡೋದಿಲ್ಲ. ಹಾಗಾಗಿ ಸೂರ್ಯೋದಯದ ಸಮಯಕ್ಕೆ ಅಮಾವಾಸ್ಯೆ ತಿಥಿ ಗುರುವಾರ ಸಿಗೋದ್ರಿಂದ ನೀವು ಬುಧವಾರದಿಂದ ನೀವು ಮನೆ ಕ್ಲೀನ್ ಮಾಡೋದೇ ಆಗಿರಲಿ ಅಥವಾ ಪೂಜಾ ಸಾಮಾನುಗಳನ್ನು ಕ್ಲೀನ್ ಮಾಡೋದೇ ಆಗಿರಲಿ ಮಾಡ್ಕೋಬೋದು ಸ್ನೇಹಿತರೆ. ಇವತ್ತಿನ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಥ್ಯಾಂಕ್ ಯು.